ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್. ಇವತ್ತು ಬೆಳಿಗ್ಗೆ 5:30ಗೆ ಎದ್ಬಿಟ್ಟಿದ್ದೀನಿ. ವಾಕಿಂಗೆಲ್ಲ ಮುಗಿಸ್ಕೊಂಡು ಬಂದು ಇವತ್ತು ನಮ್ಮ ಮನೆಯವ್ರಿಗೆ ತುಂಬಾ ಕೆಲಸ ಇದೆಯಂತೆ. ಹಾಗಾಗಿ ಬೇಗ ಟಿಫನ್ ಮಾಡು, ಅವಳು ಕೊಟ್ಟು ಕಳಿಸ್ಬಿಡು ಮಗಳಿಗೆ ಅಂತ ಹೇಳಿದ್ದಾರೆ. ಯೂಶ್ವಲಿ ಅವ್ರು ಕೆಲ್ಸಕ್ಕೆ ಹೋಗುವಾಗ ಸಂಜೆ ಅವ್ರು ಕೆಲ್ಸಕ್ಕೆ ಹೋಗುವಾಗ 10 ಗಂಟೆಗೆ ಟಿಫನ್ ಕೊಟ್ಟು ಕಳಿಸ್ತಿದ್ದೆ ಅವ್ರಿಗೆ ಲಂಚ್ ಬಾಕ್ಸು. ಸೊ ಇವತ್ತು ಟೈಮ್ ಆಗಲ್ಲ, ಬೇಗ ಕೊಡು ಅಂತ ಹೇಳಿದ್ದಾರೆ. ಹಾಗಾಗಿ ನಿನ್ನೆ ನಮ್ಮ ರೋಡಲ್ಲಿ 10 ರೂಪಾಯಿ ಕಟ್ಟು ಅನ್ನಂಗೆ ಸೊಪ್ಪು ಬಂದಿತ್ತು, ದೊಡ್ಡ ದೊಡ್ಡ ಕಟ್ಟೆ. ಸೊ ಹಾಗಾಗಿ ಇರೋ ಬರೋ ಸೊಪ್ಪೆಲ್ಲ ತೊಗೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಮೆಂತ್ಯ ಬಾತ್ ಮಾಡೋಣ ಅಂತ ಮೆಂತ್ಯ ಸೊಪ್ಪನ್ನ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಜಾಸ್ತಿ ಹಾಕ್ಬಾರ್ದು, ಜಾಸ್ತಿ ಹಾಕಿದ್ರೆ ಕಸರೆ ಬರುತ್ತೆ, ಒಂದು ಲೆವೆಲ್ಗೆ ಹಾಕೋಬೇಕಷ್ಟೇ. ಸೊ ಬಟಾಣಿ ಹಾಕಿದ್ರೆ ನನ್ನ ಮಗಳು ತಿನ್ನಲ್ಲ. ಜೊತೆಗೆ ಮಸಾಲ ಸ್ಪೈಸಸ್ ಯಾವುದು ಕೂಡ ಬಾಯಿಗೆ ಸಿಗಬಾರ್ದು ಅಂತ ಹೇಳ್ಬಿಟ್ಟಿದ್ದಾಳೆ. ಸೊ ಇವೆಲ್ಲನೂ ಸ್ಕಿಪ್ಪು ಮಾಡಿ ನಾನು ಇವಾಗ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ತಿಂಡಿ ಮಾಡೋದು ತುಂಬ ಕಷ್ಟ, ಅಷ್ಟೊಂದು ಈಸಿಯಾದ ವಿಷಯನೇ ಅಲ್ಲ. ಅವ್ರಿಗೊಂದೊಂದು ಇಷ್ಟ ಆಗುತ್ತೆ, ಒಂದೊಂದು ಇಷ್ಟನೇ ಆಗಲ್ಲ. ಸೊ ಸಾಂಬಾರು ಮಾಡಬೇಕು ಇವತ್ತು, ಮಸೊಪ್ಪು ಮಾಡೋಣ ಅಂತ. ನಾನು ಎಲ್ಲ ಸೊಪ್ಪು ತೊಗೊಂಡಿದ್ದೀನಲ್ಲ, ಹಾಗಾಗಿ ಎಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡೋಕ್ಕೂ ಆಗಿಲ್ಲ. ಹಿಂದೆಗಡೆ ಕಟ್ಟಿಂದು ಬೇರಿಂದ ಮಾತ್ರ ಪಾರ್ಟ್ ತೆಗೆದ್ಬಿಟ್ಟು ನೀಟಾಗಿ ನ್ಯೂಸ್ಪೇಪರ್ಗೆ ಸುತ್ತಿ ಇಟ್ಕೊಂಡಿದ್ದೀನಿ. ಇವಾಗ ಕೆಲಸ ಎಲ್ಲ ಮುಗಿದ್ಮೇಲೆ ನಿಧಾನಕ್ಕೆ ಒಂದೊಂದೇ ಕ್ಲೀನಪ್ ಮಾಡಿಕೊಂಡು ಮಸೊಪ್ಪು ಸಾಂಬಾರು ಮಾಡಿ ಮತ್ತು ಮೆಂತ್ಯ ಚಪಾತಿ, ಅಕ್ಕಿ ರೊಟ್ಟಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಕಾದಾಗ ಹಾಕೊಂಡು ತಿನ್ಬೋದು. ಹಾಗಾಗಿ ಸೊಪ್ಪು ಬಂದಾಗ ನಾನು ರೊಟ್ಟಿ ಚಪಾತಿ ಇದಕ್ಕೆಲ್ಲ ಸೊಪ್ಪು ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳನ್ನು ತಿಂತಾರೆ ಇಷ್ಟಪಟ್ಟು. ಹಾಗಾಗಿ ಸೊಪ್ಪು ಕಡಿಮೆ ಇದ್ದಾಗ ಸೊಪ್ಪು ಜಾಸ್ತಿ ತಿನ್ನಿ, ತರಕಾರಿ ಕಡಿಮೆ ಇದ್ದಾಗ ತರಕಾರಿ ಜಾಸ್ತಿ ತಿನ್ನಿ ಅಷ್ಟೇ. ಆಯಾ ಸೀಸನ್ಗೆ ಏನೇನು ಕಡಿಮೆ ಇರೋದು ಅದೆಲ್ಲ ತಿಂದರೆ ಆಯಿತು. ಸೊ ಇದಕ್ಕೆ ಮಸಾಲ ಮಾಮೂಲಿ ಹಸಿಮೆಣ್ಸಿಕಾಯಿ ಮತ್ತು ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಇದೆಲ್ಲ ರುಬ್ಬಿಟ್ಟಿರ್ತೀನಿ ನಾನು. ಯಾಕಂದ್ರೆ ನನ್ನ ಮಗಳು ಹೇಳಿದ್ನಲ್ಲ ಅವಳಿಗೆ ಏನೋ ಬೈಕ್ ಸಿಗಬಾರ್ದು ಅಂತ. ಹಾಗಾಗಿ ಸ್ಪೈಸಿಗೋಸ್ಕರ ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಚೆನ್ನಾಗಿ ಫ್ರೈ ಆಗಬೇಕದು. ಮೆಂತ್ಯ ಹಸಿ ಇರುತ್ತಲ್ಲ, ಸ್ಮೆಲ್ ಹೋಗ್ಬೇಕು, ಕಸರೆ ಹೋಗ್ಬೇಕು. ಹಾಗಾಗಿ ಕಿಚನ್ನು ಕ್ಲೀನ್ ಮಾಡಿಲ್ಲ ಇನ್ನು. ತುಂಬಾ ಕೆಲಸ ಇದೆ ಇವತ್ತಂತೂ. ಯಪ್ಪ, ಒಂದೊಂದು ದಿವಸ ಕೆಲಸನೇ ಇರಲ್ಲ, ಒಂದೊಂದು ದಿವಸ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಸೊ ನಮಗೂ ಮೂಡು ಚೆನ್ನಾಗಿರ್ಬೇಕಲ್ಲ, ನಮಗೂ ಮೂಡು ಒಂದೊಂದು ದಿವಸ ಚೆನ್ನಾಗೇ ಇರಲ್ಲ. ಅಂದರೂ ಮಾಡಬೇಕು, ಇದು ಇಲ್ಲ, ಬೇರೆ ಯಾರು ಮಾಡಲ್ವಲ್ಲ. ಕಿಚನ್ ಡಿಪಾರ್ಟ್ಮೆಂಟ್ ನಾವೇ ಮಾಡಬೇಕು. ಹಾಗಾಗಿ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ಬೇಗ ಬಿಸಿನೀರು ಇಟ್ಕೊಂಡ್ಬಿಟ್ರೆ ಒಂದು ಒಲೆಯಲ್ಲಿ ಬೇಗ ರೈಸ್ ಬಾತ್ ಎಲ್ಲ ಮಾಡ್ಕೊಬಿಡ್ಬೋದು. ಬಿಸಿನೀರಿಲ್ಲ ಅಂದರೆ ಲೇಟ್ ಆಗಿಬಿಡುತ್ತೆ. ಸ್ವಲ್ಪ ಗರಂ ಮಸಾಲೆ ಹಾಕೋಣ. ಕೈ ಒಳ್ಳೆ ಮಿಷಿನ್ ಥರ ಟಕ ಟಕ ಅಂತ ಓಡ್ತಾ ಇರಬೇಕು ಅಡುಗೆ ಮನೆಯಲ್ಲಿದೆ. ಓಕೆ, ಬನ್ನಿ ತೋರಿಸ್ತೀನಿ. ಮೇಥಿ ಪಲಾವ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಬಟಾಣಿ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಬಟಾಣಿ ತಂದು ಇರಲಿಲ್ಲ, ಇನ್ನೊಂದು ನನ್ನ ಮಗಳಿಗೆ ಇಷ್ಟ ಇಲ್ಲ ಅಂತೆ. ಸೊ ಹಾಗಾಗಿ ಇರೋದ್ರಲ್ಲೇ ಸಿಂಪಲಾಗಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿ ಕೊಟ್ಟು ಕಳ್ಸೋಣ ಅಂತ ಮಾಡ್ತಾಯಿದ್ದೀನಿ. ಮೆಂತ್ಯ ರೈಸ್ ಬಾತ್ ಚೆನ್ನಾಗಿರುತ್ತೆ. ಬಟ್ ಅದೇ ನಾವು ಕ್ವಾಂಟಿಟಿ ಹೇಗೆ ಹಾಕ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡು. ಕೆಲವೊಂದು ಐಟಮ್ಸ್ ಎಲ್ಲ ಸ್ವಲ್ಪ ಮಾಡಿದ್ರು ತುಂಬಾ ಟೇಸ್ಟಿಯಾಗಿರುತ್ತೆ ಆ ಥರ. ಸೊ ಫ್ರೆಂಡ್ಸ್, ಸೊಪ್ಪೆಲ್ಲ ಬಿಡಿಸಿ ನೀರಿಗೆ ಹಾಕಿಟ್ಟಿದ್ದೀನಿ ಮಣ್ಣೆಲ್ಲ ಬಿಡಲಿ ಅಂತ. ಪಾಲಕ್ಕು, ಚಕ್ಕೋತ, ಸಬ್ಬಕ್ಕಿ, ಮೆಂತ್ಯ ಹಾಕೋಕ್ಕೆ ಹೋಗಲ್ಲ. ಕೆಲವೊಂದು ಸರ್ತಿ ಮೆಂತ್ಯ ಹಾಕಿದ್ರೆ ಕಸರೆ ಬಂದರೆ ಮಕ್ಕಳು ಊಟ ಮಾಡಲ್ಲ. ಹಾಗಾಗಿ ಮೆಂತ್ಯ ಹಾಕಿಲ್ಲ ಮಸೊಪ್ಪಿಗೆ. ಮಣ್ಣು ಬಿಡಲಿ ಚೆನ್ನಾಗೆ, ವಾಶ್ ಮಾಡಿಬಿಟ್ಟು ಆಮೇಲೆ ಕೂಗೋಕ್ಕಿಡೋಣ ಅಂತ. ಮತ್ತು ಇಲ್ಲಿ ಇನ್ನೊಂದು ಬಂದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಕ್ಯಾರೆಟ್ ತುರ್ಕೊಂಡು ಈರುಳ್ಳಿ ಕುಯ್ಕೊಂಡಿದ್ದೀನಿ. ನನ್ನ ಮಗನಿಗೆ ಉಪ್ಪಿಟ್ಟು ಮಾಡಬೇಕು, ಅವನು ಮೆಂತ್ಯ ಬಾತ್ ತಿನ್ನಲ್ಲ. ಹಾಗಾಗಿ ಸೊ ನನಗೆ ಬಿಸಿ ಬಿಸಿ ಕಾಫಿ ಕುಡಿದ್ರೇ ಮೈಂಡು ಫ್ರೆಶ್ ಆಗೋದು. ಇಲ್ಲ ಅಂದರೆ ನನಗೊಂಥರ ಆಗ್ತಾ ಇರೋದು ಅನ್ಕಂಫರ್ಟಬಲು. ಸೊ ಆಗ ಕಾಫಿ ಇಷ್ಟೊಂದು ಕುಡಿಯಲ್ಲ, ಎಲ್ರಿಗೂ ಸೇರಿಸಿ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ. ಸೊ ಇವಾಗ ಕಾಫಿ ಕುಡಿಬೇಕು. ನನ್ನ ಮೆಂತ್ಯ ಬಾತ್ ರೆಡಿಯಾಗಿದೆ, ಕೂಗಿದೆ. ಅದೊಂದು ಸ್ವಲ್ಪ ಆರಿದ್ಮೇಲೆ, ಅಂದರೆ ಅಂತ ಹೇಳ್ತಾರೆ, ವಿಸಿಲ್ ಹೋದ್ಮೇಲೆ ಲಂಚ್ ಬಾಕ್ಸ್ನ ರೆಡಿ ಮಾಡ್ತೀನಿ. ಸೊ ಅಷ್ಟರಲ್ಲಿ ಬಿಸಿ ಬಿಸಿಯಾಗಿ ಒಂಚೂರು ಕಾಫಿ ಕುಡ್ಕೊಂಬಿಡೋಣ. ಓಕೆ, ಇಲ್ಲೇ ಹಿಂಗೆ ವಿಡಿಯೋ ಆನ್ ಮಾಡಿದ್ರೆ ಗೇಮ್ ಇನ್ಸ್ಟಾಲ್ಡ್ ಅಂತಲೇ ಬರ್ತೈತೆ. ಏನೋ ಮಾತಾಡೋಲ್ವಾ? ಸೊ ಫ್ರೆಂಡ್ಸ್, ನಾನು ನನ್ನ ಮಗಳನ್ನ 3 ದಿವಸದಿಂದ ಸ್ಕೂಲಿಂದ ನನ್ನ ಗಾಡೀಲಿ ಕರ್ಕೊಂಡ್ಬರ್ತಾ ಇದ್ದೀನಿ. ಅವಳ ಎಕ್ಸ್ಪೀರಿಯನ್ಸ್ ಕೇಳಲೆ ನನ್ನ ಜೊತೆ ಹಿಂಗೆ ಓಡಿಸ್ತೀನಿ ಅಂತ. ಹೇಳಿ ಮೇಡಮ್, ನಿಮ್ಮಮ್ಮ ಅವ್ರು ಹೆಂಗೆ ಕರ್ಕೊಬರ್ತಾ ಇದ್ದಾರೆ?
ಹಾಂ ಇವನು ನೋಡ್ಬಿಡಿ. ಹೌದಾ ಅಮ್ಮ, ವೆರಿ ಗುಡ್ ಬಂಗಾರಿ. ಹಾಂ ಹೇಳಿ ಮೇಡಮ್. ಮೊದಲನೇ ದಿವಸ ಕರ್ಕೊಂಡ್ಬಂದ್ರೆ ಸ್ಕೂಲಿಂದ ಹ್ಞೂ ಮಜಲ್ಸ್ ಎಲ್ಲ ಹಿಡ್ಕೊಬಿಡ್ತಾವೆ ಬಿಲ್ಲೆಲ್ಲ. ಹಾಂ ಕಣ್ಬಿಡಿ. ಹ್ಞೂ ಹಾಂ ಹಾಂ ಆಮೇಲೆ ಎರಡನೇ ದಿವಸ ಬಿಟ್ಟು ನನಗೆ ಅವಾಗಲೂ ಅಷ್ಟೇ ತುಂಬ ಭಯ ಆಯಿತು. ಪರವಾಗಿಲ್ಲ. ಹೌದಾ, ನಾಳೆಯಿಂದ ನಡ್ಕೊ ಬಂದ್ಬಿಡಿ. ಓ ಕಣ್ ತೆಗಿಯೋಕ್ಕಾಗ್ತದೆ ನೋಡಿ ಫ್ರೆಂಡ್ಸ್, ಹೋಗಿ ಪಾಪ ಅಂತ ನಾನು ಹೇಗೋ ಸರ್ಕಸ್ ಮಾಡಿ ಪಾಪ ಮಗು ಬ್ಯಾಗ್ ಎತ್ಕೊಂಡ್ ಬರೋಕ್ಕಾಗಲ್ಲ ಅನ್ನತ್ತಲ್ಲ, ಕರ್ಕೊಂಬಂದ್ರೆ ಎಷ್ಟು ಕೊಬ್ಬು ಗೊತ್ತಾ. ಅದೇನಾಗುತ್ತೆ ಗೊತ್ತಾ, ಮೇನ್ ರೋಡ್ ಅಲ್ವಾ, ದೊಡ್ಡ ದೊಡ್ಡ ವೆಹಿಕಲ್ಸ್ ಬರುತ್ತೆ. ಅದಕ್ಕೆ ನನಗೆ ಭಯ. ನಿಧಾನಕ್ಕೆ ಬ್ಯಾಲೆನ್ಸ್ ಮಾಡಿ ಕರ್ಕೊಂಬರ್ತೀನಿ. ನಾನು ಒಬ್ಬಳೇ ಆದರೆ ಹೋಗ್ತೀನಿ, ಇವಳನ್ನ ಕರ್ಕೊಂಡು ಹೋಗೋದು ಪ್ರಾಕ್ಟೀಸ್ ಆಗಿಲ್ವಲ್ಲ ಇನ್ನ. ಆ ಬ್ಯಾಲೆನ್ಸು ನನಗೆ ಗೊತ್ತಾಗಲಿ ಅಂತ ನಿಧಾನಕ್ಕೆ ಕರ್ಕೊಂಬರ್ತೀನಿ. ಎಷ್ಟು ಕೊಬ್ಬು ಗೊತ್ತಾ ಅವಳಿಗೆ, ಬರೋ ತನಕ ಬಂದ್ಬಿಡ್ತಾಳೆ ಚೆನ್ನಾಗೆ. ಆಮೇಲೆ ನೀನು ಹೆಂಗೆ ಓಡಿಸ್ಬೇಕಿತ್ತು, ನಿಂಗೆ ಓಡಿಸ್ಬೇಕಿತ್ತು, ನಾನೇ ಓಡಿಸ್ಬಿಡ್ತಿದ್ದೆ ಅಂತಾಳೆ. ಫಸ್ಟ್ ಡೇನೇ ಕೊಟ್ಟಿದ ತಕ್ಷಣ ಎಕ್ಸ್ಲೇಟ್ರ್ ಕೊಟ್ಟು ಗಾಡಿನ ಎಗ್ರಿಸ್ಬಿಟ್ಟಿದ್ಲಿ ಇವಳು ನನಗೆ. ಅಂದ್ರೆ ಸ್ವಲ್ಪ ಸ್ವಲ್ಪ ಟ್ರೈ ಮಾಡ್ದೆ ಅಲ್ವಾ? ಸ್ವಲ್ಪ ಸ್ವಲ್ಪ ಅಲ್ಲ, ಪೂರ್ತಿನೇ ಬಿಟ್ಬಿಟ್ಟಿದ್ದೆ ಗಾಡಿನ. ನೀನು ನನ್ನ ಮಗ ನೋಡಿ ಅನ್ನ ಸಾರು ಊಟ ಮಾಡ್ದಂಗೆ ಮಾಡ್ತಾವೆ ಮ್ಯಾಗಿನ. ಗಂಟ್ಲು ಒಣಗ್ತೈತೆ ನಂಗೆ ಆಗ್ತಾರ. ಆ ಪ್ಲ್ಯಾಂಟು ಬೇಕಾ ನಿಂಗೆ? ಅಲ್ಲಿ ಚಿಟ್ಟೆ ಥರ ಅಲ್ಲಿ ಕೊನೆಯಲ್ಲಿ ಐತೆ ನೋಡಿ. ಹಾಂ ದಟ್ ಒನ್. ಅದು ಹುಳಿ ಸೊಪ್ಪಿದ್ದಂಗೆ ಐತೆ ಅದು. ಎಟ್ಟಕ್ಕೆ ಸುತ್ತ ನೋಡೋಣ. ಕೈ ಎಷ್ಟಕ್ಕೆ ಸುತ್ತ ನೋಡೋಣ. ಬಿದ್ದಾಗ್ಬಿಟ್ಟಿಯಾ? ನಾನಂತೂ ಎತ್ತಲ್ಲ. ಎಟಕ್ಸಲ್ವಾ? ಬೇಡ ಬೇಡ, ಎಲ್ಲಿಗೂ ಹೋಗೋದು ಬೇಡ. ಇನ್ನು ಸುಮ್ಮನೆ ಇದ್ದು ಬಿಡು, ಹಂಗೆಲ್ಲ ಹೋಗ್ಬಾರ್ದು ಬೇರೆಯವ್ರ ಬಿಲ್ಡಿಂಗಿಗೆ. ದೊಡ್ಡ ಕಳ್ಳಿ ಅಂತಾರೆ ಆಮೇಲೆ ನಿನ್ನ. ಕಳಿ ಬಂದ್ಲು ಅಂತ ಅಕ್ಕ ಬಂದ್ಲು ಅಂತಾರಲ್ಲ, ಹಂಗೆ ಕಳಿ ಬಂದ್ಲು ಅಂತ ಅಲ್ಲಮ್ಮ ಬಂಗಾರಿ. ಇವಾಗಲೇ ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಇವಾಗಲೇ ಬಿಸಿಲು ತಡ್ಕೊಳಕೈತೆ ಅಲ್ಲ, ಉರಿತಕ್ಕೆ ಫಸ್ಟು ಇನ್ನು ಬೇಸಿ. ಇದು ಶಿವರಾತ್ರಿ ಆಗ್ಬಿಟ್ರಂತ ಇನ್ನೂ ಜಾಸ್ತಿ ಬಿಸಿಲಾಗುತ್ತೆ. ನಮ್ಮ ಮನೆ ಮೇಲೆ ಮನೆ ಇಲ್ವಲ್ಲ, ಈ ಥರ ಟೆರೇಸ್ ಅಲ್ವಾ, ಸೊ ಚೆನ್ನಾಗಿ ಕಾದು ಬಿಡುತ್ತೆ ಟೆರೇಸು. ಸೆಕೆ ರಾತ್ರಿಗೆ ಸರಿಯಾಗಿ ಕಿತ್ಕೊಳತ್ತೆ. ಆ ಕಡೆ ಇರೋಕ್ಕಾಗ್ತಾ ಇಲ್ಲ, ಬಿಸಿಲು ಮುಖ ಕುಡಿಯುತ್ತೆ. ಅದಕ್ಕೆ ಈ ಕಡೆ ನಿಂತಿದ್ದೀನಿ. ಏನು 5:30 4:30 ಆ ಮಗುಗೂ ನಿನ್ನ ಥರನೇ ಕಲಿಸು. ನೀನು ಯಾಕೆ ಹೆಂಗೆ ಮಾಡ್ತಾ ಇದೀಯ ಅಂದರೆ, ಅಕ್ಕ ಬರ್ತಾಳೆ ಅದಕ್ಕೆ ನಾನು ಮಾಡ್ತೀನಿ ಅಂತಾನೆ. ರಾಜೆ ನೋಡಲ್ಲ ಅವನು ಒಂದೇ ಸತಿ ಅವಳು ಮತ್ತಲೇ ನಾನು ಮಾಡ್ತೀನಿ ಅಷ್ಟೇ ಅವ್ನು ಹೇಳೋದು. ಅದು ಒಳ್ಳೇದ ಕೆಟ್ಟದ ಅವನು ಗೊತ್ತಿಲ್ಲ. ಅವಳು ಮತ್ತಲೇ ನಾನು ಮಾಡ್ತೀನಿ ಅಷ್ಟೇ. ನಾನು ಮ್ಯಾಗಿ ಮಾಡಿದ್ದೀನಿ. ಅಕ್ಕ ಮಾಡ್ಕೊಟ್ಟಿರೋದು ಇವನು ಮ್ಯಾಗಿ ಮಾಡೋಣ. ಮ್ಯಾಗಿ ತಿನ್ಬಾರ್ದು, ಹೊಟ್ಟೆ ನೋವು ಬರುತ್ತೆ. ನಾನು ಟೈಮಿಗೆ ಕರೆಕ್ಟಾಗಿ ಕೇಳ್ಬಿಡ್ತಾನೆ, ಮ್ಯಾಗಿ ಮಾಡ್ಕೊಬಾ, ಉಪ್ಪಿಟ್ಟು ಮಾಡ್ಕೊಂಬಾ. ಮ್ಯಾಗಿ ಇಲ್ಲ ಕಣೋ ಉಪ್ಪಿಟ್ಟು ಮಾಡ್ಕೊಂಬ, ಉಪ್ಪಿಟ್ಟು ಇಲ್ಲ ಕಣೋ ರೊಟ್ಟಿ ಮಾಡ್ಕೊಬಾ. ಅನ್ನ ಸಾರು ಬೇಡ, ಅದ್ರಲ್ಲಿ ಆರೆಂಜ್ ಕಲರ್ ಸಾರು ಬೇಡವೇ ಬೇಡ ಅಂತ. ಆರೆಂಜ್ ಕಲರ್ ಸಾರು ಬೇಡ ಅಂತ. ಬಸ್ಸಾರು ಅದು ಆರೆಂಜ್ ಕಲರ್ ಸಾರು ಅಂದರೆ. ಮಧ್ಯಾಹ್ನ ಮಸೊಪ್ಪನ್ನು ತಿನ್ನಿಸ್ಬಿಟ್ಟು ಮಲಗಿಸಿದ್ದೆ. ಪೂರ್ತಿ ತಿನ್ನ. ಹೊಟ್ಟೆ ಹಶ್ವಾಗತ್ತಲ್ಲ, ತಿಂತಾನೆ. ಬೆಳಗ್ಗೆ ಉಪ್ಪಿಟ್ಟು ಮಾಡಿ ತಿನ್ನಿಸಿದ್ದೆ. ಹಾಂ, ಇವಾಗ ಮ್ಯಾಗಿ ತಿಂತೀನಿ ಅಂತ ಮ್ಯಾಗಿ ತಿನ್. ಹಾಂ, ನೆನೆ 15 ರೂಪೀಸ್ ಮ್ಯಾಗಿ ಇತ್ತು. ಇವ್ನು ಮ್ಯಾಗಿ ತಿಂದ್ರೆ ಇವ್ರಿಗೂ ಮ್ಯಾಗಿ ತಿನ್ಬೇಕು ಅಂತ ತಿನ್ನೋದು ಚೆನ್ನಾಗಿರುತ್ತೆ, ಅದು ಫ್ಲೇವರ್ನು. ಆಮೇಲೆ ಕೊರಿಯನ್ ನೂಡಲ್ಸ್ ಏನು ಗೊತ್ತಾ, ನೂಡಲ್ಸ್ ಹಾಕಿ ಆ ಕಪ್ಪು ಗಿಪ್ಪುಗೆಲ್ಲ ಹಾಕಿ ಸಪ್ರೇಟಾಗಿ ಸಾಸು ಮಸಾಲ ಎಲ್ಲ ಹಾಕೊಬೇಕು. ಅದು ಚೆನ್ನಾಗಿರುತ್ತೆ, ಟ್ಯಾಂಗಿನೆಸ್ ಇರುತ್ತೆ. ಅದಕ್ಕೆ ನಂಗೆ ತುಂಬಾ ಇಷ್ಟ ಕಪ್ ನೂಡಲ್ಸ್ ಮತ್ತು ಕೊರಿಯನ್ ನೂಡಲ್ಸ್ ತಿನ್ನೋದು. ನನ್ನ ಮಗ ನೋಡಪ್ಪ ಸೊಪ್ಪಿಡ್ಸೋಕೆ ಹೆಲ್ಪ್ ಮಾಡ್ತಾವನೆ. ಅಪ್ಪ ಓನು ಮಾಡ್ತಿದ್ದೆ. ಏನು ಮಾಡ್ತಾ ಇದ್ದೆ ಸ್ವಾಮಿ? ಸೊಪ್ಪು ಅವನು ಬೇಕಾ? ಎತ್ಕೋ, ಅವನು ಬೇಕಂತ ಅವನಿಗೆ ಸೊಪ್ಪಿಟ್ಟು. ಸೊ ಫ್ರೆಂಡ್ಸ್, ಇವಾಗ ನೈಟ್ ಊಟಕ್ಕೆ ಚಿಕನ್ ತರೋಣ ಅಂತ ಅಂದ್ಕೊಂಡೆ. ಯಾಕೋ ಚಿಕನ್ ಬೇಡ ಅನ್ನಿಸ್ತು. ಫಿಶ್ ತೊಗೊಬಂದಿದ್ದೀನಿ, ಬಾಂಗ್ಡಾ ಫಿಶ್ಶು. ಬಾಂಗ್ಡಾ ಫಿಶ್ ತಂದೆ. ಮತ್ತು ಇದು ಇನ್ನೊಂದು ಹೊಸ ಥರ ತಂದಿದ್ದೀನಿ, ಇದ್ರ ಹೆಸರು ಏನೋ ಗೊತ್ತಿಲ್ಲ. 2 ಪೀಸ್ ತಂದಿದ್ದೀನಿ. ಅದು ನಾನು ಪಾಲಾಚಿನ, ಅದೇನು ಪಾಲಾಚಿ ಫಿಶ್ ಅಂತೆ. ಸೊ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಇದಕ್ಕೆ ಇಲ್ಲಿ ನೋಡಿ ಬೆಳ್ಳುಳ್ಳಿ ಮತ್ತು ಬಾಡಿಗೆ ಮೆಣಸಿಗೆ ಕಲರ್ಗೆ 2 ಹಾಕ್ಕೊಂಡಿದ್ದೀನಿ, ಒಂದು ಹಸಿಮೆಣಸಿಗೆ ಖಾರಕ್ಕೆ, ಮತ್ತು ಮೆಣಸು ಹಾಕ್ಕೊಂಡಿದ್ದೀನಿ. ಇದಕ್ಕೇನೆ ಗ್ರೈಂಡ್ ಮಾಡೋದಕ್ಕೇನೆ ಇದು ಹಾಕ್ಕೊಡ್ತೀನಿ, ಧನಿಯಾ ಪುಡಿ ಮತ್ತು ಅಚ್ಚಕಾರದ ಪುಡಿ ಹಾಕ್ಕೊತೀನಿ. ಖಾರ ಎಲ್ಲ ಇದೆ, ಮೆಣಸು ಹಸಿಮೆಣಸಿಕಾಯಿ ಎಲ್ಲ ಇದೆ. ಆವಾಗ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು. ಅಂದರೂ ಮೀನಿಗೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಬೇಕಲ್ವಾ, ಏನಾಗಲ್ಲ ನಡೆಯೋದು. ಒಂಚೂರು ಖಾರ ಜಾಸ್ತಿ ಇದ್ರು. ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ, ಹುಣಸೆ ಹಣ್ಣಿನ ರಸ ಬೇಕಾದ್ರೆ ಹಾಕ್ಕೋಬೋದು, ನಿಂಬೆಹಣ್ಣು ಬೇಕಾದ್ರೆ ಹಾಕ್ಕೋಬೋದು. ನಿಂಬೆಹಣ್ಣು ಇರಲಿಲ್ಲ, ಹಾಗಾಗಿ ಹುಣಸೆ ಹಣ್ಣನ್ನು ರಸ ಹಾಕಿ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಟ್ಬಿಟ್ಟು ಆಮೇಲೆ ಫ್ರೈ ಮಾಡ್ಕೊಂಡು ತಿಂತೀವಿ. ಓಕೆ, ಅವಕ್ಕೆಲ್ಲ ಶಾಕ್ ಆಗ್ಬಿಟ್ಟಾವ, ಇದಕ್ಕೆ ಪೈಪ್ ಇಟ್ಕೊಂಡು ಶಾಕ್ ಆಗ್ಬಿಟ್ಟೈತೆ ಅಂತೆ. ಸೊ ಹಾಗಾಗಿ ಫ್ರೈ ಮಾಡಬೇಕು. ಸೊ ಫಸ್ಟ್ ಕಲಸಿಟ್ಬಿಟ್ಟು ಆಮೇಲೆ ಮಾಮೂಲಿ ಊಟಕ್ಕೆಲ್ಲ ರೈಸ್ ಮಾಡ್ತೀನಿ. ಮಸೊಪ್ಪು ಸಾಂಬಾರಿದೆ. ಓಕೆ, ಫಿಶ್ ಫ್ರೈ ಮಾಡ್ಕೊಂಡು ನಾವು ಇವತ್ತು ತಿನ್ನೋಣ ಬನ್ನಿ. ಅವರು ಹೇಳ್ಕೊಟ್ಟಿದ್ದಾರೆ, ನಮ್ಮ ಫ್ರೆಂಡ್ ಬರ್ತಾರಲ್ಲ ಸುಮತಿ ಅಂತ ಅವರು, ಅದು ಕಾರ್ನ್ಫ್ಲೋರು ಮತ್ತು ಕಬಾಬ್ ಪೌಡ್ರ್ ಇದೆಲ್ಲ ಅಷ್ಟೊಂದು ಹಾಕಬೇಡಿ, ಬರೀ ಹುಣಸೆ ಹಣ್ಣಿನ ರಸ ಮತ್ತು ಉಪ್ಪು ಖಾರ ಎಲ್ಲ ಹಾಕಿ ಮಾಡಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅಂತ ಹೇಳಿದ್ದಾರೆ. ಸೊ ಆ ಥರ ಮಾಡೋಣ ಅಂದ್ಬಿಟ್ಟು ನಾನಿವತ್ತು ಟ್ರೈ ಮಾಡ್ತಾ ಇದ್ದೀನಿ. ಎಲ್ಲ ಗ್ರೈಂಡ್ ಮಾಡಿಬಿಟ್ಟ, ಅಷ್ಟೊಂದು ಸ್ಮೆಲ್ ಬರ್ತೈತೆ. ಇಲ್ಲ, ಅದು ಶುಂಠಿ ಪೇಸ್ಟ್. ನಾನು ಫಸ್ಟ್ ಎಲ್ಲ ಹಾಗೆ ಮಾಡ್ಬಿಡ್ತಿದ್ದೆ, ಕಬಾಬ್ ಪೌಡ್ರ್ ತಂದು ಕಲಿಸ್ಬಿಟ್ಟು ಮಾಡ್ಬಿಡ್ತಿದ್ದೆ. ಸೊ ಅದಷ್ಟು ಚೆನ್ನಾಗಿ ಬರಲ್ವಂತೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಅವ್ರು ಮಂಗಳೂರು ಸೈಡ್ ಅವರು, ಶಿವಮೊಗ್ಗನ ಏನೋ ಗೊತ್ತಿಲ್ಲ ನನಗೆ, ಒಟ್ನಲ್ಲಿ ಆ ಕಡೆ ಸೈಡ್ ಅವ್ರೆ ಅವರು, ಅವ್ರಿಗೆ ಗೊತ್ತಿರುತ್ತೆ ಆ ಕಡೆ ಅಂದ್ರೆ ಫಿಶ್ ತಿನ್ನೋರ್ ಕಡೆ ಅವರು. ಇದು ಗ್ರೈಂಡ್ ಮಾಡ್ತೀನಿ. ಶಾಕಿಂಗ್ ಫಿಶ್, ಶಾಕಿಂಗ್ ಫಿಶ್ ಎದ್ಕೊಂಡ್ಬಿಟ್ಟವೆ ಫಿಶ್ ಎಲ್ಲ, ನಮ್ಮನ್ನು ನೋಡ್ಬಿಟ್ಟು ಬಾಯಿ ಬಿಟ್ಕೊಬಿಟ್ಟವೆ. ಅಯ್ಯಯ್ಯೋ, ಇವ್ರು ಯಾರೋ ನಮ್ಮನೆ ಕರ್ಕೊಂಡ್ಬಿಟ್ಟವ್ರಲ್ಲ. ಅದನ್ನೆಲ್ಲ ನೀಟಾಗಿ ಫೈನಾಗಿ ಗ್ರೈಂಡ್ ಮಾಡ್ಕೊಂಡ್ಬಂದಿದ್ದೀನಿ. ಇವಾಗ ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತೀನಿ. ಸೊ ಸ್ವಲ್ಪ ಕ್ರಿಸ್ಪಿಗೋಸ್ಕರ ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಕ್ಕೊಳ್ತೀವಿ, 1 ಸ್ಪೂನ್ ಅಷ್ಟು ಸಾಕು. ನಮ್ಮಮ್ಮ ಕಣ್ಣೆಲ್ಲ ಸ್ಪೂನ್ ಮಾಡ್ಬಿಡ್ತಾರೆ. ಸಾಕು, ಚೆನ್ನಾಗಿ ಮಿಕ್ಸ್ ಮಾಡಿ ಹಚ್ಚಿಬಿಡೋಣ ಮೀನಿಗೆ. ಎಲ್ಲ ಖಾರವ ಹಚ್ಚಿಕೊಂಡು ಮಲಗೈತೆ ಮೀನು ಮರ್ರಿ ಹಂಗೆ ಹೇಳೋದು ಪಿಕ್ಚರಲ್ಲಿ. ಅವರು ಕಾಟ ಕೊಟ್ಟಿಲ್ಲ ಫಿಶ್ಗೆ, ಅದಕ್ಕೆ ಕಾಟ ಕೊಡ್ತಾರೆ ನಮ್ಮ ಮನೆಯವರು. ಸಾಂಬಾರ್ ಬೇಡ, ಗ್ರೀನ್ ಸಾಂಬಾರ್ ಬೇಡ, ಫಿಶ್ ಒಂದು ಕೊಟ್ಬಿಡು ನನಗೆ. ನೋಡಿ ಫ್ರೆಂಡ್ಸ್, ನನ್ನ ಮಕ್ಳು ಇಬ್ರು ಫಿಶ್ ಮಾಡ್ತಾ ಇದ್ದೀನಿ ಅಂತ ಕಿಚನೇ ಬಿಟ್ಟು ಹೋಯ್ತಾ ಇಲ್ಲ. ಇಲ್ಲೊಂದು ಬೆಕ್ಕು ಕಾಯ್ಕೊಂಡು ನಿಂತೈತೆ ಫಿಶ್ ತಿನ್ನಕ್ಕೆ, ಇಲ್ಲೊಂದು ಬೆಕ್ಕು ಕಾಯ್ಕೊಂಡು ನಿಂತೈತೆ. ಏನವ ಅದು? ಮಿಯೋ ಅನ್ಕೊಂಡ್ ಕೂತಿದ್ಯಾ? ಏನ್ ತಿಂತೀಯ ನೀನು? ಏನ್ ತಿಂತೀಯ? ಏನಂತೈತೆ ಫಿಶು? ಘಮ ಘಮ ಅಂತೈತಾ? ಓ, ಇಲ್ಲಿದೆ ರೀ ಫಿಶು, ನಿಮ್ಗೆ ಗೊತ್ತಿಲ್ಲ ನೋಡ್ರಿ. ಫಿಶ್ ತಿಂತಾನಂತೆ ನನ್ನ ಮಗ. ಇಬ್ರು ರೆಡಿ ಗಮ್ಮಂತೈತಮ್ಮ ಫಿಶು. ಸರಿನಮ್ಮ, ಆಯ್ತು. ನಮ್ಮಮ್ಮ 2 ಪೀಸ್ ತಂದಿದ್ದಾರೆ, ಒಂದು ಟೇಸ್ಟ್ ಮಾಡಿ. ಅಯ್ಯೋ, ಇವರಿಬ್ರು ನಡಿಯಕ್ ಆಯ್ತಾ ಇಲ್ಲ. ನೀ ಸ್ನಾನ ಮಾಡ್ದ? ಕಪ್ಪ ತೊಳೆಸ್ಕೊಂಡು ಸ್ನಾನ ಮಾಡ್ದಮ್ಮ ನೀನು? ಓಕೆನಮ್ಮ. ಕಲರ್ ಬಂದಿದೆ ಇವಾಗ. ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಬೇಕು, ಚೆನ್ನಾಗಿ ಬೇಯಬೇಕು. ಮಕ್ಕಳು ತಿನ್ನೋದಲ್ವಾ, ನಾವು ತಿಂದ್ರು ಅಷ್ಟೇ, ಮಕ್ಕಳು ತಿಂದ್ರು ಅಷ್ಟೇ, ನಿಧಾನದಲ್ಲಿ ಬೇಯಿಸ್ಬೇಕು ಫಿಶ್ಗಳನ್ನ ಅಂತಲ್ಲ, ನಾನ್ ವೆಜ್ ಐಟಮ್ಸ್. ನಮ್ಮ ಹುಡುಗರು ಅಡುಗೆ ಮನೆ ಬಿಟ್ಟು ಹೋಗ್ತಲ್ಲ, ಅವಾಗೆಲ್ಲ ಕೊಟ್ಬಿಟ್ಟು ಆಮೇಲೆ ಮಾತಾಡ್ತೀವಿ. ಏನ್ ತಿಂತಾ ಇದ್ದೀರಾ ಇಬ್ರು? ಏನ್ ಫಿಶ್ ಅಪ್ಪ ಇದ್ರ ಹೆಸರು? ಬಾಂಗ್ಡ. ಭಾನುವಾರ ಕಣದು ಬಾಂಗ್ಡ. ಟೇಸ್ಟ್ ಹೇಳ್ತಾರೆ ಯಾರು. ಯಾವ ಮೀನು ತೆಗ್ದೆ ಫಸ್ಟ್? ಅದ ಉದ್ದ ಐತಲ್ಲ ಅದ. ಸೊ ಫ್ರೆಂಡ್ಸ್, ಫಿಶ್ ಫ್ರೈ ರೆಡಿ ಆಯಿತು. 2 ಥರ ಫಿಶ್ಶು ಸೂಪರಾಗಿ ಬಂದಿದೆ. ನನ್ನ ಮಗಳಿಗೆ ಕೊಡ್ತಾ ಇದ್ದೀನಿ, ತಿನ್ನೋಗಮ್ಮ. ಸೊ ಮೀನು ತಿನ್ನಕ್ಕೆ ಹೆಂಗೆ ಕೂತಿದ್ದಾರೆ ನೋಡಿ ಎಲ್ಲರೂ.